Hello. Hi. How is it Mumbai? It's so nice. Go near. ಡಾನ್ಸ್ ಮಾಡ್ತಾ ಇದ್ದಾಳೆ ಎಂಜಾಯಿಂಗ್ ದ ಕೇಬಲ್ ಕಾರ್ ರೈಡ್. ಹಲೋ ವಿವರ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಖನಾಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಂಡ್ ತುಂಬ ದಿನಗಳ ನಂತರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಥ್ಯಾಂಕ್ಸ್. ತುಂಬ ಜನ ಆ್ಯಕ್ಚುಲಿ ಕಮೆಂಟ್ಸ್ ಮೂಲಕ ವೀಡಿಯೋಸ್ನ ಪಾಸ್ ಮಾಡಿದ್ದೀರಾ, ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ರಿ. ಆ್ಯಂಡ್ ತುಂಬಾ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ನ ನೋಡಿ. ಆ್ಯಂಡ್ ಎಸ್, ಐ ಆಲ್ಸೋ ಮಿಸ್ಡ್ ಯು ಪೀಪಲ್. ಸೊ ಇವತ್ತು ನಾನು ಮತ್ತೊಂದು ಟ್ರಾವೆಲ್ ವ್ಲಾಗ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವಾಗ ಸಿಂಗಾಪುರ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿನ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಅಂತ ಅನಿಸ್ಬೋದು ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ನಮಗೆ ಫ್ಲೈಟ್ ಇದ್ದಿದ್ದು ಅರೌಂಡ್ 9 o'clockಗೆ, ಬಟ್ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ. ಸಮ್ಟೈಮ್ಸ್ ಟ್ರಾಫಿಕ್ಕಿಂದ ಡಿಲೇ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಬೇಗ ಚೆಕ್-ಇನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಮಾರ್ನಿಂಗ್ ಟೈಮ್ಸ್ ಯೂಶ್ವಲಿ ಕ್ರೌಡ್ ಕಮ್ಮಿ ಇರುತ್ತೆ, ಹಾಗಾಗಿ ನಮಗೆ ಚೆಕ್-ಇನ್ ಎಲ್ಲ ಬೇಗನೆ ಮುಗೀತು. ಆ್ಯಂಡ್ ಈ ಸತಿ ಸಹ ನಾನು ಮೈಕ್ನ ಮಿಸ್ ಮಾಡಿಕೊಂಡೆ. ಎಲ್ಲ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಎಲ್ಲ ಥರದ್ದು ಪ್ಯಾಕಿಂಗ್ ಮುಗಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಅದನ್ನೇ ಲಾಸ್ಟಲ್ಲಿ ಮರ್ತೋಗ್ಬಿಡ್ತೀನಿ. ಸೊ ಹಾಗಾಗಿ ಇಲ್ಲೂ ಸಹ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಗೊಂಬೆ ಸಿಕ್ಕಾಪಟ್ಟೆ ಎಕ್ಸೈಟಲ್ಲಿದ್ಲು, ಬಿಕಾಸ್ ಅವಳಿಗೆ ನಾವು ಹೇಳಿರಲಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ನನಗೆ ಮಾರ್ನಿಂಗ್ ಟ್ರಾವೆಲ್ ತುಂಬ ಇಷ್ಟ, ಬಿಕಾಸ್ ಈ ಕ್ಲೌಡ್ಸ್ನ ನೋಡ್ಕೊಂಡು ಟ್ರಾವೆಲ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ನನಗೆ. ಏರ್ಪೋರ್ಟ್ಗೆ ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ 4:30 ಆಗಿತ್ತು. ಆ್ಯಂಡ್ ಸೊ ಕ್ಯಾಬ್ ಸಹ ರೆಡಿ ಇತ್ತು, ಹಾಗಾಗಿ ನಾವು ಡೈರೆಕ್ಟ್ ಬೇಗನೆ ಬ್ಯಾಗೇಜಸ್ ಕಲೆಕ್ಟ್ ಮಾಡಿಕೊಂಡು ಕ್ಯಾಬಲ್ಲಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಇಂಪ್ರೆಷನ್ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸಿಟಿ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸೊ ಎಲ್ಲಿ ನೋಡಿದರೂ ಗ್ರೀನರಿ ಇದೆ. ಆ್ಯಂಡ್ ಐ ರಿಯಲಿ ಲೈಕ್ಡ್. ಆ್ಯಂಡ್ ಈ ಸಿಟಿ ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿರಲಿಕ್ಕೆ ಕೆಲವಷ್ಟು ಗೌರ್ಮೆಂಟ್ ರೂಲ್ಸ್ನ ಸಿಟಿಸನ್ಸ್ ಫಾಲೋ ಮಾಡ್ತಾರೆ. ಇವಾಗ ಕಸ ಆಗಲಿ, ಆ್ಯಂಡ್ ನಮ್ಮ ಕಡೆನೂ ಸ್ಮೋಕ್ ಮಾಡ್ತಾರೆ, ಬಟ್ ಇಲ್ಲಿ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇದೆ ಸ್ಮೋಕ್ ಮಾಡೋ ಅಂಥದ್ದು. ಸೊ ಹಾಗಾಗಿ ಇಲ್ಲೇನಾದರೂ ಕಸ ಬಿಸಾಡೋದು, ಸ್ಮೋಕ್ ಬಡ್ಸ್ ಎಲ್ಲಂದ್ರಲ್ಲೇ ಬಿಸಾಕೋದು ಈ ಥರ ನೋಡಿದ್ರೆ ಫಸ್ಟ್ ಟೈಮ್ ಆದರೆ 500 ಫೈನ್ ಆಗ್ತಾರಂತೆ. ಆ್ಯಂಡ್ ಸೆಕೆಂಡ್ ಟೈಮ್ ಸಮ್ ಅಮೌಂಟ್ ಇರುತ್ತೆ. ಆ್ಯಂಡ್ ಥರ್ಡ್ ಟೈಮ್ ಅರೆಸ್ಟ್ ಮಾಡ್ತಾರಂತೆ. ಆ್ಯಂಡ್ ನಾವಿದ್ದಂಥ ಹೋಟೆಲ್ ಹೆಸರು ಬಂದುಬಿಟ್ಟು ಹೋಟೆಲ್ ಬಾಸ್ ಅಂತ ಹೇಳಿಬಿಟ್ಟು. ವೈ ಹೋಟೆಲ್ ಬಾಸ್ ಅಂದರೆ ಸಾಕಷ್ಟು ರೀಸನ್ಸ್ ಇದೆ. ಸೊ ಇದು ಲಿಟಲ್ ಇಂಡಿಯಾ ಸಿಂಗಾಪುರಲ್ಲಿ ಇರೋದು. ಅಂದರೆ ಸೊ ಲಿಟಲ್ ಇಂಡಿಯಾ ಸಿಂಗಾಪುರ್ ತುಂಬಾ ಫೇಮಸ್ ಸಿಂಗಾಪುರಲ್ಲಿ, ಅದು ಇಂಡಿಯನ್ ಟೂರಿಸ್ಟ್ಗಳಿಗೆ. ಬಿಕಾಸ್ ಸಾಕಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ಆ್ಯಂಡ್ ಶಾಪಿಂಗ್ಗೆ ಹೇಳಿ ಮಾಡಿಸಿದೆ ಆ್ಯಕ್ಚುಲಿ. ಸೊ ಸ್ಟ್ರೀಟ್ ಶಾಪಿಂಗ್ ಆಗಿರ್ಬೋದು, ಸೊ ಸ್ಟ್ರೀಟ್ ಫುಡ್ ಇಂಡಿಯನ್ಸ್ದು. ಸೊ ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಲಿಟಲ್ ಇಂಡಿಯಾದಲ್ಲಿ. ಹಾಗಾಗಿ ಸಾಕಷ್ಟು ಟೂರಿಸ್ಟ್ಗಳೆಲ್ಲ ಇಲ್ಲೇ ಸ್ಟೇ ಆಗ್ತಾರೆ. ಅಂದರೆ ಐ ಮೀನ್ ಈ ಹೋಟೆಲ್ ಅಂತ ಅಲ್ಲ, ಸೊ ನಿಯರ್ ಬೈ ಹೋಟೆಲ್ಸ್ ಎಲ್ಲ ಸ್ಟೇ ಆಗ್ತಾರೆ. ಆ್ಯಂಡ್ ಅಫೋರ್ಡಬಲ್ ಇದೆ ಹಾಗಾಗಿ. ಹಲೋ ಆಲ್, ಗುಡ್ ಮಾರ್ನಿಂಗ್. ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟಲ್ಲಿ ಆಲ್ಮೋಸ್ಟ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಥರದ ಡಿಶಸ್ ಇದೆ. ಬಟ್ ಫುಡ್ ತುಂಬಾ ಕಲರ್ಫುಲ್ ಅನ್ಸಿದ್ರು ಟೇಸ್ಟ್ ಈಸ್ ಓಕೆ, ಬಿಕಾಸ್ ನಮ್ಮಷ್ಟು ಸ್ಪೈಸಿ ತಿನ್ನಲ್ಲ ಇವರೆಲ್ಲ. How is it? What it is? Dumplings. Huh? Dumplings. Dumplings andana. Red bean dumplings. Okay. Taste? How's the taste?
ಗುಡ್. ಬ್ರೆಡ್ ಥರ ಇದೆ, ಲೈಟ್ ಸ್ವೀಟ್ ಇದೆ, ಚೆನ್ನಾಗಿದೆ. ಸೊ ನಾನಿವತ್ತು ಹೋಟೆಲ್ದು ರೆಸ್ಟೋರೆಂಟೆಲ್ಲ ಏನು ವೀಡಿಯೋ ಆಗ್ತಾಯಿಲ್ಲ, ಬಿಕಾಸ್ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರೋದ್ರಿಂದ ಅಲ್ಲಿದು ತುಂಬಾ ವೀಡಿಯೋಸ್ ಇದೆ. ಹಾಗಾಗಿ ಜಸ್ಟ್ ನಾನು ಬ್ರೇಕ್ಫಾಸ್ಟ್ ಏನಿದೆ ಅಂತ ಹೇಳಿಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ರೆಸ್ಟೋರೆಂಟ್ ಹೇಗಿದೆ ಅಂತ ಹೇಳಿಬಿಟ್ಟು 2-3 ಡೇಸಲ್ಲಿ ಯಾವಾಗಾದರೂ ಒಂದು ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಆಯಿತು. ಸೊ ಬೇಗನೆ ರೆಡಿ ಆಗಿಬಿಟ್ಟು ಬಸ್ ವೆಯ್ಟ್ ಮಾಡ್ತಾ ಇರತ್ತೆ. ಸೊ ನಾವು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡಬೇಕು. ಸೊ ಅಷ್ಟರಲ್ಲಿ ನಾವು ಮತ್ತೆ ಲಂಚ್ನ ಮುಗಿಸ್ಕೊಂಡು ಹೋಗಬೇಕು. ಆನ್ ದ ವೇ ನಾವು ATMಗೆ ಹೋಗಿಬಿಟ್ಟು ಸ್ವಲ್ಪ ಕ್ಯಾಶ್ ವಿತ್ಡ್ರಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ಸಿಟಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಲೇಖನ ತುಂಬಾ ಖುಷಿಯಲ್ಲಿ ಎಕ್ಸೈಟ್ಮೆಂಟಲ್ಲಿ ಇದ್ಲು. ಸಿಟಿ ನೋಡಿ ಇಷ್ಟ ಆಯಿತು ಅಂತ ಅನಿಸುತ್ತೆ. ಶಮಿ, ಸೊ ಸಿಂಗಪೂರ್ ಕರೆನ್ಸಿ. ಸೊ ಆನ್ ದಿ ವೇ ನಾವು ಹೋಗಬೇಕಾದ್ರೆ ನಮಗೊಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ಸೊ ಹಾಗೆ ಬಂದು ಲಂಚ್ನ ಫಿನಿಷ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಒಂದು ಹೋಟೆಲಲ್ಲಿ ಎಲ್ಲ ಥರದ ಐಟಮ್ಸ್ ಅವೈಲಬಲ್ ಇದೆ. ಸೊ ಯಾರಾದರೂ ನಿಯರ್ ಬೈ ಇಲ್ಲಿ ಸ್ಟೇ ಆದರೆ ನೆಕ್ಸ್ಟ್ ಟೈಮ್ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿ. ಫುಡ್ ತುಂಬಾ ಚೆನ್ನಾಗಿದೆ. ಸೊ ನಾವಿವಾಗ ಸಿಂಗಪೂರ್ನ ಮಸ್ಟ್ ವಿಸಿಟ್ ಪ್ಲೇಸ್ ಆಗಿರೋ ಅಂಥ ಸೆಂಟೋಸಾ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕೇಬಲ್ ಕಾರ್ ರೈಡ್ ಇರುತ್ತೆ ಆ್ಯಂಡ್ ವ್ಯಾಕ್ಸ್ ಮ್ಯೂಸಿಯಂ ಇದೆ. ಆ್ಯಂಡ್ ದೆನ್ ಲಾಸ್ಟ್ ಈವ್ನಿಂಗಲ್ಲಿ ಅರೌಂಡ್ 7:15 ಹಾಗೆ ಒಂದು ಫೈರ್ ವರ್ಕ್ ಶೋ ನಡೆಯುತ್ತೆ. ಸೊ ಇದೆಲ್ಲ ಮಸ್ಟ್ ವಿಸಿಟ್ ಪ್ಲೇಸಸ್. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾವೀಗ ಪ್ಲೇಸ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ನಾವು ಕೇಬಲ್ ಕಾರ್ ರೈಡ್ಗೆ ಹೋಗಬೇಕು ಫಸ್ಟು. ಸೊ ಕೇಬಲ್ ಕಾರ್ ರೈಡ್ಗೆ ಹೋಗಬೇಕು ಅಂದರೆ ನೀವೇನಾರ ಏಜೆಂಟ್ಸ್ ಥ್ರೂ ಬಂದಿದ್ದೀರಾ ಅಂದರೆ ಏಜೆಂಟ್ಸ್ಗಳೇ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿರ್ತಾರೆ ಆನ್ಲೈನಲ್ಲಿ. ಸೊ ಇಫ್ ನಾಟ್, ಇಲ್ಲಿ ನೀವು ಡೈರೆಕ್ಟಾಗಿ ಟಿಕೆಟ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಹೇಗಿರುತ್ತೋ ಇದು ಸಹ ಅಷ್ಟೇ. ಸೊ ನಮ್ಗೇನಾದರೂ ವೀಕೆಂಡ್ಸ್ ಆದರೆ ತುಂಬ ಕ್ರೌಡ್ ಇರುತ್ತೆ. ಸೊ ವೀಕ್ ಡೇಸ್ ಆದರೆ ಲೆಸ್ ಕ್ರೌಡ್ ಇರುತ್ತೆ. ಸೊ ಈಸಿಯಾಗಿ ಬೇಗ ಮೂವ್ ಆಗ್ಬೋದು. ಆ್ಯಂಡ್ ನಿಮಗೆ ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲಿ ಬುಕ್ ಆಗಿದೆ ಅಂದರೆ ಸೊ ಅದು ಸಹ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬೇಗ ಅವೈಲಬಿಲಿಟಿ ಸಿಗುತ್ತೆ ನಿಮಗೆಲ್ಲರ ಹೋಗಬೇಕು ಅಂದರೆ. ಆ್ಯಂಡ್ ನಮ್ಮ ಲಕ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಜನರಲಿ ತುಂಬ ಕ್ರೌಡ್ ಇದೆ ಅಂದರೆ ಒಂದು ಕೇಬಲ್ ಕಾರಲ್ಲಿ ತುಂಬ ಜನನ ತುಂಬಿಸ್ಬಿಡ್ತಾರೆ. ಸೊ ನಮಗೆ ಅಷ್ಟೊಂದು ಕ್ರೌಡ್ ಇರಲಿಲ್ಲ ನಾವು ಹೋಗಿರೋಂಥ ಟೈಮಲ್ಲಿ. ಹಾಗಾಗಿ ಕಂಪ್ಲೀಟ್ ಒಂದು ಕೇಬಲ್ ಕಾರ್ ನಮಗೆ ಅಂತಲೇ ಸಿಕ್ತು.
ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪೆನ್ ಗಿಫ್ಟ್ You ಕೊಟ್ಟ want a ನನಗೆ. gift? Yeah, ವಾಟ್ ಇಸ್ ಇಟ್ ಲಿಕ್ನಾ? Where do you get it from? Sentosa. yeah. ಹೇಳು. Sentosa. ಸೆಂಟೋಸಲ್ಲಿ ಗಿಫ್ಟ್ ಕೊಟ್ರಾ? Hey, see there, like na. ನೈಸ್. That is that. ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಲಕ್ ಆ್ಯಕ್ಚುಲಿ. ಸೊ ನಮಗೆ ಇದು ಕೇಬಲ್ ಕಾರ್ ಪ್ರೈವೇಟ್ ಥರ ಸಿಕ್ಕಿದೆ. ಯು ವಾಂಟ್ ಟು ಸೇ ಸಮಥಿಂಗ್? Yeah. ವಾಟ್ ಯು ವಾಂಟ್ ಟು ಸೇ? We're going to the beach. ಯಾ, ವಿ ಆರ್ ಗೋಯಿಂಗ್ ಟು ದ ಬೀಚ್. ಸೊ ಬೀಚ್ಗೆ ಅಂತಲೇ ಈ ಕೇಬಲ್ ಕಾರ್ ಯೂಸ್ ಮಾಡ್ಕೊಂಡಿದ್ದು. ಯಾ, ನೈಸ್ ಎಕ್ಸ್ಪೀರಿಯನ್ಸ್. ಹೆಲೋ. Hi. ಸೊ ಇಸ್ We ಎಕ್ಸ್ಪೀರಿಯನ್ಸ್. could. It's good. We're in the cable car. So we reached almost. Ta-da. ಸೊ ಕೇಬಲ್ ಕಾರ್ಡಿಂದ ಸಿಟಿ ವ್ಯೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಇದು ಆ್ಯಕ್ಚುಲಿ ಕೋಸ್ಟಲ್ ಏರಿಯಾ ಅಲ್ವಾ, ಸೊ ಸಿ ಆ್ಯಂಡ್ ಲ್ಯಾಂಡ್ ಎಲ್ಲದೂ ನೋಡಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇತ್ತು. Music ಆಗಿದೆ, dance ಮಾಡ್ತಾ ಇದ್ದಾರೆ. ಸೊ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಎಂಜಾಯಿಂಗ್ ದ ಕೇಬಲ್ ಕಾರ್ ರೈಡ್. ತುಂಬ ಚೆನ್ನಾಗಿದೆ. ಓನ್ಲಿ ಥಿಂಗ್ ಇಸ್ ಸ್ವಲ್ಪ ಶೆಕೆ, ಸ್ವಲ್ಪ ಅಲ್ಲ ಜಾಸ್ತಿ ಶೆಕೆ. ವೆದರ್ ತುಂಬ ಚೇಂಜಸ್ ಅನಿಸುತ್ತೆ. ಅದರ್ವೈಸ್ ದ ಪ್ಲೇಸ್ ಇಸ್ ರಿಯಲಿ ಗುಡ್. ನೈಸ್ ಎಕ್ಸ್ಪೀರಿಯನ್ಸ್. ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲ? Yeah. ಯು ಲೈಕಿಂಗ್ I ಇಟ್? love music. She's liking music. ಶಿ ಇಸ್ ಲೈಕಿಂಗ್ ದ ಮ್ಯೂಸಿಕ್. ಸೊ ಕೇಬಲ್ ಕಾರ್ ಹತ್ತಿದ ಮೇಲೆ ನಮಗೆ ಸ್ಟಾರ್ಟಿಂಗೇ ಫೋಟೋಸ್ನ ಕ್ಲಿಕ್ ಮಾಡಿ ಕೊಡ್ತಾರೆ. ಸೊ ಬೇಕು ಅಂತ ಅಂದರೆ ನಾವು ಇಲ್ಲಿ ಬಂದುಬಿಟ್ಟು ಕಲೆಕ್ಟ್ ಮಾಡ್ಕೋಬೋದು. ಸೊ ವಿ ಡಿಂಟ್ ಎಕ್ಸ್ಪೆಕ್ಟ್ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬರುತ್ತೆ ಫೋಟೋ ಅಂತ, ಬಟ್ ಇಟ್ ಈಸ್ ರಿಯಲಿ ನೈಸ್. ಸೊ ಇಲ್ಲಿ ನಮಗೆ ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆಗಿರ್ಬೋದು, ಈ ಥರದ್ದು ಅವೈಲೇಬಲ್ ಇರುತ್ತೆ. ಸೊ ನಮಗೆ ಫೋಟೋಸ್ನ ಯಾವ ಥರ ಬೇಕು ಅಂತ ಹೇಳಿಬಿಟ್ಟು ಚೂಸ್ ಮಾಡಿ, ಫೋಟೋ ಫ್ರೇಮ್ ಬೇಕಾ ಇಲ್ಲ ಅಂದರೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಥರ ಅದರಲ್ಲಿ ಫೋಟೋ ಹಾಕ್ಕೊಡ್ಬೇಕಾ ಆ ಥರದ್ದೆಲ್ಲ ಚೂಸ್ ಮಾಡಿ ತೊಗೋಬೋದು. ಸೊ ನಾವು ಹೋಗಿದ್ದ ಟೈಮಲ್ಲಿ ಫಾದರ್ಸ್ ಡೇ ಇತ್ತು, ಹಾಗಾಗಿ ಇವಳು ಫಾದರ್ಸ್ ಡೇ ವಿಶ್ ಮಾಡಿಬಿಟ್ಟು ಅವಳು ಗಿಫ್ಟ್ ಮಾಡ್ತಾ ಇದ್ಲು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಕೇಬಲ್ ಕಾರ್ ರೈಡ್ ಅಷ್ಟೇ ಅಲ್ಲ, ಇಲ್ಲಿ ಡೈನಿಂಗ್ ಆಪ್ಷನ್ ಸಹ ಇರುತ್ತೆ. ಸ್ಕೈ ಡೈನಿಂಗ್ ಯಾರ್ಯಾರು ಇಷ್ಟಪಡ್ತಾರೋ ಸೊ ಅವರು ಲಂಚ್ ಆ್ಯಂಡ್ ಡಿನ್ನರ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ನಾವು ಮುಂಚೆನೇ ಬುಕ್ ಮಾಡ್ಕೋಬೇಕು ಅಷ್ಟೇ. So we are here. So we have to go to Marine. So this is the map. Now we are here. ಆ್ಯಂಡ್ ಈ ಒಂದು ಐಲ್ಯಾಂಡಲ್ಲಿ ನಾನು ನೋಟಿಸ್ ಮಾಡಿದ್ದು ಸಿಕ್ಕಾಪಟ್ಟೆ ಪಿಕಾಕ್ಸ್ ಅಲ್ಲಲ್ಲೇ ಓಡಾಡ್ತಾ ಇರುತ್ತೆ. ಜನರಲಿ ಪಿಕಾಕ್ಸ್ ಮನುಷ್ಯರಿದ್ದಾರೆ ಅಂತಂದರೆ ಸ್ವಲ್ಪ ದೂರ ಇರ್ತಾ ಇರುತ್ತೆ, ಬಟ್ ಇಲ್ಲಿ ಹಾಗಲ್ಲ. ಸೊ ಇನ್ ಬಿಟ್ವೀನ್ ಬಂದು ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಲೇಖನ ಹೋಗ್ಬಿಟ್ಟು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅದರಿಂದನೇ ಹೋಗ್ತಾ ಇದ್ಲು. ಸೊ 1-2 ಅಂತಲ್ಲ, ತುಂಬಾ ಇತ್ತು ಪಿಕಾಕ್ಸ್ ಆ್ಯಕ್ಚುಲಿ.
ಸೊ ಅಂತೂ ಇಂತೂ ಇವಾಗ ಕೇಬಲ್ ಕಾರ್ ರೈಡ್ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲಿದೆ ಆ್ಯಕ್ಚುಲಿ. ತುಂಬ ಟಯರ್ಡ್ ಅನಿಸುತ್ತೆ ಅದರಲ್ಲೇ. ಇವಾಗ ನಾವು ವ್ಯಾಕ್ಸ್ ಮ್ಯೂಸಿಯಂ ಅಂತ ಹೇಳಿದ್ನಲ್ಲ, ಮ್ಯಾಡಮ್ ಟುಸಾಡ್ಸ್ ಅಂತ ಹೇಳಿಬಿಟ್ಟು ಇದ್ರ ಹೆಸರು. ಸೊ ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ತುಂಬ ಫೇಮಸ್ ಸೆಲೆಬ್ರಿಟೀಸ್ ಲೈಕ್ ಫಿಲಿಮ್ ಸ್ಟಾರ್ಸ್ ಆಗಿರ್ಬೋದು, ಲೀಡರ್ಸ್ಗಳದ್ದಾಗಿರ್ಬೋದು, ಇವ್ರದ್ದೆಲ್ಲ ವ್ಯಾಕ್ಸ್ ಮಾಡೆಲ್ಸ್ನ ಇಟ್ಟಿರ್ತಾರೆ. ಸೊ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಬೋಟ್ ರೈಡ್ ಇರುತ್ತೆ. ಸೊ ಸ್ಪಿರಿಟ್ ಆಫ್ ಸಿಂಗಾಪುರ್ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ನೋಡಬೇಕು, ಬನ್ನಿ ಹೋಗೋಣ. ಸೊ ಆ್ಯಸ್ ಐ ಸೆಡ್ ಅರ್ಲಿಯರ್, ಇಲ್ಲಿ ಸೆಲೆಬ್ರಿಟೀಸ್ ವ್ಯಾಕ್ಸ್ ಮಾಡೆಲ್ಸ್ ಎಲ್ಲ ಇರುತ್ತೆ. ಸೊ ನಾನು ಶ್ರೀದೇವಿ ಅವ್ರ ಹತ್ರ ಫೋಟೋಸ್ ತೆಗೆಸ್ಕೊಂಡೆ. ಒಂದು ಸ್ಕ್ರೀನ್ ಇತ್ತು. ಸೊ ಅಲ್ಲಿ ನಾವು ಕಾಣಿಸ್ತೀವಿ ಆ್ಯಂಡ್ ಮ್ಯೂಸಿಕ್ ಹಾಕಿರ್ತಾರೆ. ಸೊ ಲೈಕ್ ನಂಗೆ ಅದೊಂಥರ ಡಿಫ್ರೆಂಟ್ ಫೀಲ್ ಅನಿಸ್ತಾ ಇತ್ತು. ಸೊ ಶಿ ಇಸ್ ಜಸ್ಟ್ ಎಂಜಾಯಿಂಗ್. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಮಿತಾಬ್ ಬಚ್ಚನ್ ಅವ್ರದ್ದು ವ್ಯಾಕ್ಸ್ ಮಾಡೆಲ್ ಇಟ್ಟಿದ್ದಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಥೀಮ್ ರೆಡಿ ಮಾಡಿರ್ತಾರೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಟ್ರೈನ್ ಥೀಮ್ ಕೊಟ್ಟಿದ್ದಾರೆ. ಸೊ ಎಂಟ್ರೆನ್ಸ್ ಅಲ್ಲಿನೇ ಯಾರೇ ಎಂಟರ್ ಆದ್ರೂ ಅಲ್ಲಿ ಒಂದು ಸ್ಮೋಕ್ ಎಫೆಕ್ಟ್ ಕೊಡ್ತಾರೆ. ಸೊ ಆ ಥೀಮ್ಗೆ ಮ್ಯಾಚ್ ಆಗೋ ಥರ ಪರ್ಫೆಕ್ಟ್ ಆಗಿ ಮ್ಯಾಚ್ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಾಡ್ಯೂಲ್ಸ್ನ. ಸೊ ಇಲ್ಲಿ 1, 2 ಅಂತಲ್ಲ, ಸಾಕಷ್ಟು ಮಾಡಿದ್ದಾರೆ. ಸೆಲೆಬ್ರಿಟೀಸ್ ಅಷ್ಟೇ ಅಂತ ಅಲ್ಲ, ಲೀಡರ್ಸ್‌ಗಳ್ದು ಸಹ ಮಾಡಿದ್ದಾರೆ. ಸೊ ಅವ್ರಿಗೆ ರಿಲೇಟೆಡ್ ಆಗಿರೋ ಅಂಥದ್ದು ಏನು ಫೇಮಸ್ ಇರುತ್ತೆ, ಅದರದ್ದು ಥೀಮ್ ಹಾಗೆ ಮಾಡಿ ಇಡೋವಂಥದ್ದು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಳ್ಳೆ ಎಕ್ಸ್‌ಪೀರಿಯನ್ಸ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಇಂಟರಾಕ್ಟಿವ್ ಪ್ರೊಜೆಕ್ಟರ್ ಇರುತ್ತೆ. ಸೊ ಆ ಪರ್ಸನ್ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅಂದರೆ ಅಲ್ಲಿ ನಿಂತ್ಕೊಂಡ್ರೆ ಸೊ ಆ ಪ್ರೊಜೆಕ್ಟರಲ್ಲಿ ಅವ್ರ ಬಗ್ಗೆ ಎಕ್ಸ್‌ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಹೌ ದೇ ಕ್ರಿಯೇಟೆಡ್. ಇಟ್ ಈಸ್ ನೈಸ್ ಆ್ಯಕ್ಚುಲಿ. ನಿಂತ್ಕೊಂಡು ವಣಕಮ್ಮನ್ನು ನಿಂತ್ಕೊಂಡು. Confused are you? Welcome to Images of Singapore, a place where history comes alive. I am Arunachalam Pillai, a Chettiar moneylender from 1930s. Okay. ಇವಾಗ ಒಂದು ಅಮೇಝಿಂಗ್ ವ್ಯೂ ತೋರಿಸ್ತೀನಿ ಬನ್ನಿ. ಲೇಖನ ಕಾಮ್. My God, see this. This is an amazing view. Where are we? We are in the forest. Real ಕನೆಕ್ಟ್ ಆಗುತ್ತೆ. ಬಿಸ್ಕೆಟ್ಸು ಇದು ಅದು ನಮ್ಮ ಟೈಮಲ್ಲೆಲ್ಲ ಇದು ಆ್ಯಕ್ಚುಲಿ ದಿಸ್ ಇಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ ನನ್ನ ಪರ್ಸನ್ಗೆ. ಫೇವ್ರೆಟ್. ಸೊ ನಮ್ಮ 90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ ಇದೇನೇನಿದೆ ಅಂತ. ಒಂದ್ಸತಿ ವಿಸಿಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ರಿಯಲಿಸ್ಟಿಕ್ ಸ್ಟೋರೀಸ್ ರೆಪ್ರೆಸೆಂಟ್ ಮಾಡೋ ಥರ ಇರುತ್ತೆ. ಲೈಕ್ ಇದು ನೋಡಿದ್ರೆ ನಮ್ಗೆ ರಿಯಲೈಸ್ ಆಗುತ್ತೆ, ಲೈಕ್ ಒಂದು ಮಗು ಆಟ ಆಡ್ತಾ ಇದೆ ಸೊ ಅಂತ ಹೇಳ್ಬಿಟ್ಟು. ಸೊ ವಿ ಕ್ಯಾನ್ ಮೇಕ್ ಔಟ್ ಲೈಕ್ ಒಂದು ಮಾರ್ಕೆಟ್ ಇದೆ ಅಂತ. ಸೊ ಹೀಗೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರೋ ಅಂಥ ಮಾಡ್ಯೂಲ್ಸ್ ಇವು. ತುಂಬಾ ಚೆನ್ನಾಗಿ ಬಂದಿದೆ. ನಂದ Oh, nice. Can I try? Yeah. ಹಿಡ್ಕೋಬೇಕಲ್ಲೇ. We
ಮ್ಯಾಲೆ ಲೈಟ್ ಇದೆ ಪ್ರಣಯ ಇದೆಯೋ ಇನ್ನು ಸಾಕು ಬಿಡು. ಓಕೆ ಚಲೋ ವಿಲ್ ಓಕೆ ಸೊ ಇದೆ ಸ್ಪಿರಿಟ್ ಆಫ್ ಸಿಂಗಾಪುರ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಲೆಸ್ ಕ್ರೌಡ್ ಇದ್ರೂ ಇಷ್ಟು ಜನ ಇದ್ದೇ ಇರ್ತಾರೆ ಮಿನಿಮಲ್ ಆಗಿ. ಸೊ ರೈಡ್ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ನೋಡಬೇಕು. ಡಬಲ್ ಅಲ್ಲ ಈಗ ನಾ ಹಸಿ Meghna, how's the experience? ಸೊ ರೈಡಿಂದ ಬಂದಾಯಿತು. ಸೊ ಬಂದಮೇಲೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಇನ್ನೂ ಇದೆ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು. ತುಂಬಾ ಟಯರ್ಡ್ ಆಗಿಬಿಡ್ತು ಆ್ಯಕ್ಚುಲಿ. ಬಟ್ ಸ್ಟಿಲ್ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ಸೊ ಎಕ್ಸಿಟ್ ಹೋಗಬೇಕು ಅಂದರೆ ಅದೇ ವೇಯಲ್ಲೇ ಹೋಗಬೇಕು. ಸೊ ಇಲ್ಲಿವರೆಗೂ ನೋಡಿದ್ದೆಲ್ಲ ಸೆಲೆಬ್ರಿಟೀಸ್ದು ಆ್ಯಂಡ್ ಲೀಡರ್ಸ್ದೆಲ್ಲ ನೋಡಿದ್ದಾಯಿತು. ಸೊ ಇಲ್ಲಿಂದ ಸ್ಪೋರ್ಟ್ಸ್ ಪರ್ಸನ್ಸ್ದೆಲ್ಲ ಮಾಡ್ಯೂಲ್ಸ್ ಇಟ್ಟಿದ್ದಾರೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್, ದಿಸ್ ಈಸ್ ವಾಟ್ ವಿ ಆಲ್ ನೀಡ್ ಟು ನೋ. ಸೊ ಮಾಡ್ಯೂಲ್ಸ್ನ ಹೇಗೆ ಮಾಡ್ತಾರೆ ಅನ್ನೋದು ಒಂದು ಜಸ್ಟ್ ವಿಡಿಯೋ ಡಿಸ್ಪ್ಲೇ ಆಗ್ತಾ ಇತ್ತು. ಸೊ ಅದ್ರದ್ದು ವಿಡಿಯೋ ಮಾಡಿದ್ದೀನಿ. ತುಂಬಾ ಡಿಟೈಲಿಂಗ್ ಆಗಿ ತೋರಿಸ್ತಾರೆ. ತುಂಬ ಚೆನ್ನಾಗಿ ಮಾಡ್ಯೂಲ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವ್ರ ಹೆಸರು ಮ್ಯಾರಿ ಟುಸಾಡ್ಸ್ ಅಂತ ಹೇಳ್ಬಿಟ್ಟು. ಸೊ ಇವರಿಂದನೇ ಈ ಒಂದು ವ್ಯಾಕ್ಸ್ ಮ್ಯೂಸಿಯಂ ಆಗಿರೋದು. ಸೊ ಇವರು ವ್ಯಾಕ್ಸ್ ಆರ್ಟ್ ಆಫ್ ವ್ಯಾಕ್ಸ್ ಅಂತ ಕಲಿತಾರೆ. ಸೊ ಅವರು ವ್ಯಾಕ್ಸ್ ಮಾಡೆಲ್ಸ್‌ನ ಕ್ರಿಯೇಟ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಫೇಮಸ್ ಆಗ್ತಾರೆ. ಆ್ಯಂಡ್ ಇದು ಮ್ಯಾಡಮ್ ಟುಸಾಡ್ಸ್ ಅಂತ ಹೇಳ್ಬಿಟ್ಟು ಹೇಗೆ ಬರುತ್ತೆ ಅಂತಂದರೆ, ಸೊ ಫ್ರೆಂಚಲ್ಲಿ ಮ್ಯಾಡಮ್ ಅಂದರೆ ಮಿಸ್ಟ್ರೆಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮ್ಯಾಡಮ್ ಟುಸಾಡ್ಸ್ ಅಂತ ಹೇಳ್ಬಿಟ್ಟು ಮ್ಯೂಸಿಯಂ ನೇಮ್ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ನೋಡಿ ಹಾಗೆ ಜಾಕಿ ಚಾನ್ ಆಗಿರ್ಬೋದು. ಸೊ ಹಾಗೆ ಡಿಫ್ರೆಂಟ್ ಮಾಡ್ಯೂಲ್ಸ್ ಪ್ರಿನ್ಸಸ್ ಆಗಿರ್ಬೋದು ಹೀಗೆ. ಸೊ ಡಿಫ್ರೆಂಟ್ ಮಾಡ್ಯೂಲ್ಸ್ ಎಲ್ಲ ಇಟ್ಟಿದ್ರು. ಸೊ ನಮಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಹೋಗ್ಬಿಟ್ಟು ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಸೊ ಇಲ್ಲಿ ಒಂದು ಥೀಮ್ ಕ್ರಿಯೇಟ್ ಮಾಡಿದ್ದಾರೆ ಲೈಕ್ ಸ್ಕೂಲ್ ಥರ. ಸೊ ಅಲ್ಲಿ ಲೈಕ್ನ ಹೋಗ್ಬಿಟ್ಟು ಅದು ಪ್ಲೇ ಮಾಡಿಕೊಂಡು ಡ್ಯಾನ್ಸ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾ ಇದ್ವು. ಇಟ್ ವಾಸ್ ರಿಯಲಿ ನೈಸ್ ಆ್ಯಕ್ಚುಲಿ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಇಲ್ಲಿ ಏನು ಮಾಡಿದ್ದಾರೆ, ಒಂದು ಮಾಡ್ಯೂಲ್ ಕೊಟ್ಟಿದ್ದಾರೆ. ಸೊ ಆ ಮಾಡ್ಯೂಲ್ ಕೈಯಲ್ಲಿ ಒಂದು ಫೋನ್ ಇದೆ. ಸೊ ಆ ಫೋನಲ್ಲಿ ನಾವು ಹೋಗ್ಬಿಟ್ಟು ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡ್ರೆ ಸೊ ಅಲ್ಲಿ ಹಿಂದೆ ಇರೋಂಥ ಟಿವಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸುಮಾರಷ್ಟು ಜನ ಅಲ್ಲಿ ಆ ಮಾಡ್ಯೂಲ್ ಹತ್ರ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇರ್ತಾರೆ. ಆ್ಯಂಡ್ ಆಚೆ ಬಂದಮೇಲೆ ಇಲ್ಲಿ ಸುಮಾರಷ್ಟು ಶಾಪಿಂಗ್ ಮಾಡಲಿಕ್ಕೆ ಆಪ್ಷನ್ಸ್ ಇರುತ್ತೆ. ಲೈಕ್ ಮ್ಯೂಸಿಕ್, ಗಿಟಾರ್ಸ್ ಆಗಿರ್ಬೋದು, ಪ್ರೈಸಸ್ ಆಗಿರ್ಬೋದು, ಮೈಕ್ಸ್ ಆಗಿರ್ಬೋದು. ಸೊ ಈ ಥರದ ತುಂಬಾನೇ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಪ್ಷನ್ಸ್ ಇರುತ್ತೆ. ಸೊ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆಗಿರ್ಬೋದು ಈ ಥರ ಎಲ್ಲ. ಸೊ ಇದೊಂದು ಅಟ್ರಾಕ್ಷನ್ ಲೈಕ್ ಪೀಪಲ್‌ನ ಅಟ್ರಾಕ್ಷನ್ ಗೇನ್ ಮಾಡಲಿಕ್ಕೆ ಮಾಡಿರೋ ಅಂಥ ಸ್ಟಫ್ಸ್ ಎಲ್ಲ. ಇದು ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಫ್ರಮ್ ಹಿಯರ್ ಲೇಖನ ಅದು ಶಾಪಿಂಗ್ ಸ್ಟಾರ್ಟ್ ಆಯಿತು. ಸೊ ಅವಳಿಗೆ ಏನಾರ ಪರ್ಚೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಟಾಯ್ಸ್ ಪರ್ಚೇಸ್ ಮಾಡೋದಾ, ಚಾಕ್ಲೇಟ್ಸ್ ಪರ್ಚೇಸ್ ಮಾಡೋದಾ ತುಂಬಾ ಕನ್ಫ್ಯೂಷನಲ್ಲಿ ಇದ್ಲು ಆ್ಯಕ್ಚುಲಿ. ಸೊ ಫೈನಲಿ ಶಿ ಜಸ್ಟ್ ಕನ್ವಿನ್ಸಿಂಗ್ ಇದು ತೊಗೋಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಅಲ್ಲಿಂದ ನಾವು ಆಚೆ ಬಂದ ತಕ್ಷಣ ನಮಗೆ ಸಿಕ್ಕಾಪಟ್ಟೆ ಹಶ್ವಾಗ್ತಾ ಇತ್ತು. ಆ್ಯಂಡ್ ಅದಕ್ಕೂ ಇಂಪಾರ್ಟೆಂಟ್ಲಿ ವಾಟರ್ ಬೇಕು ಅಂತ ಅನಿಸ್ತಾ ಇತ್ತು. ಸೊ ವಾಟರ್ಗಿಂತ ಜ್ಯೂಸ್ ತೊಗೋಬೋದು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಸೊ ಫ್ರೆಶ್ ಜ್ಯೂಸಸ್ ಅವೈಲಬಲ್ಸ್ ಇರುತ್ತೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಫ್ರಾನ್ಸಿಗೆಲ್ಲ ವಿಸಿಟ್ ಮಾಡಿದಾಗ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ವಿತೌಟ್ ಶುಗರ್ ಜಸ್ಟ್ ಫ್ರೆಶ್ ಜ್ಯೂಸ್ನ ಸ್ಕ್ವೀಸ್ ಮಾಡಿ ಕೊಡುತ್ತೆ. Yeah, you can't, I think. How is it? Pure orange ಅಲ್ಲಮ್ಮ ಅದು, ಶುಗರ್ ಇರಲ್ಲ. You thought it will be no? Nice, right? ಶುಗರ್ ಇಲ್ಲ ಬಟ್ ಇಟ್ಸ್ ನೈಸ್. ಹುಳಿ ಇದೆಯಾ ಜಾಸ್ತಿ? ತುಂಬ ಹುಳಿ ಇಲ್ಲ. ಪಲ್ಪಿ ಸೋಸ್ ಇಲ್ಲ ಅಂತ ಮಾಡಿಲ್ಲ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತಷ್ಟು ಪೆಂಡಿಂಗ್ ವಿಡಿಯೋಸ್ ಇದೆ. ಸೊ ಬೀಚ್ ಹತ್ರ ಹೋಗಿದ್ದು, ಅದಾದ ನಂತರ ಫೈರ್ ವರ್ಕ್ಸ್ ಅದು ಒಂದು ವಿಡಿಯೋ ಇದೆ. ಸೊ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಈ ವಿಡಿಯೋ ಆಲ್ರೆಡಿ ತುಂಬಾ ಲೆಂದಿ ಆಗಿದೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.